Hi 7th class students, how are you? Welcome to EduLunch. Today I am going to teach you the 7th class, the first lesson, that is healthy life. Okay? First I will introduce the English textbook of 7th. ನೋಡ್ರಿ ಮಕ್ಕಳು 7ನೇ ತರಗತಿ ಮಕ್ಕಳು ನಿಮಗೆ ಈಗಾಗಲೇ ನಿಮ್ಮ ಪಠ್ಯಪುಸ್ತಕ ನಿಮ್ಮ ಕೈ ಸೇರಿರಬಹುದು. ಈ ಪಠ್ಯಪುಸ್ತಕದಲ್ಲಿ ನಿಮಗೆ 7ನೇ ತರಗತಿ ಸಂಬಂಧಪಟ್ಟಂತೆ ಎಷ್ಟು ಪಾಠಗಳಿವೆ ಅನ್ನೋದು ಈಗಾಗಲೇ ನೀವು ಈ ಒಂದು ಕಂಟೆಂಟ್ ಅಲ್ಲಿ ನೋಡಿದ್ವಿ. ಇದರಲ್ಲಿ ಫಸ್ಟ್ ಲೆಸನ್ ಯಾವುದಂದ್ರೆ ಯೂನಿಟ್ ನಂಬರ್ 1, that is healthy life. Are you seeing this textbook? Okay, they are given the before you read, what is that? They are given the outline listening text. Okay children, ನಿಮಗೆಲ್ಲ ಕಾಣಿಸಿದೆಲ್ಲ ಮಕ್ಕಳೇ, ಈ ಒಂದು ಹೆಲ್ದಿ ಲೈಫ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪೂರಕವಾದ ಚಟುವಟಿಕೆ ಇದೆ. ಏನ್ ಕೊಟ್ಟಿದ್ದಾರೆ? ದೇ ಗಿವನ್ ಸಮ್ ಪಿಕ್ಚರ್ಸ್ ಅಬೌಟ್ ದ ಮಾರ್ನಿಂಗ್ walk. Let me know more about the morning walk. See the board. What we have to do morning walk ಅಂದ್ರೆ ಮುಂಜಾನೆಯ ಒಂದು ಬೆಳಗಿನ ಒಂದು ಶುಭ ಮುಂಜಾನೆ ಸಮಯದಲ್ಲಿ ಏನಾಗಿತ್ತು, ವಾತಾವರಣ ತಂಪಾಗಿರೋದ್ರಿಂದ ನಾವೇನ್ ಮಾಡ್ತೀವಿ, ವಿಲ್ ಗೋ ಟು ಮಾರ್ನಿಂಗ್ ವಾಕ್. ವಾಟ್ ವಿ ಗೆಟ್ ಅಂದ್ರೆ ಬೆಳಗಿನ ಸಮಯದಲ್ಲಿ ನಾವು ನಡೆಯೋದ್ರಿಂದ ನಮ್ಗೆ ಏನೆಲ್ಲ ಉಪಯೋಗಗಳಾಗ್ತವೆ. ಸಿ ದ ಫಸ್ಟ್ ಒನ್. ಫಸ್ಟ್, ವೇಕ್ ಅಪ್ ಅರ್ಲಿ ಅಂಡ್ ವಾಕ್. ಅಂದ್ರೆ ಬಿಫೋರ್ ದ ಸನ್ ರೈಸ್ ಅಂದ್ರೆ ಸೂರ್ಯ ಉದಯಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ವೇಕ್ ಅಪ್ ಅರ್ಲಿ, ಬೇಗನೆ ಎದ್ದು, ಅಂಡ್ ವಾಕ್ ಅಂದ್ರೆ ನಾವು ಹೊರಗಿನ ವಾತಾವರಣಕ್ಕೆ ಹೋಗ್ಬೇಕು. ಅಂಡ್ ಫ್ರೆಶ್ನೆಸ್ ಇನ್ ಏರ್ ಅಂದ್ರೆ ಆ ಬೆಳಗಿನ ಸಮಯದಲ್ಲಿ ಯಾವುದೇ ರೀತಿಯಾದ ಕಲುಷಿತವಾದ ಗಾಳಿ ಇರೋದಿಲ್ಲ, ಅಲ್ಲಿ ಶುದ್ಧವಾದಂತ ಗಾಳಿ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ದಟ್ ಈಸ್ ಫೇರ್ನೆಸ್, ಫ್ರೆಶ್ನೆಸ್ ಇನ್ ಏರ್. ಅಂಡ್ ದ ನೆಕ್ಸ್ಟ್ ಒನ್, ಬಿಸೈಡ್ ರಿವರ್ ಅಂಡ್ ದ ಕೂಲ್ ಪ್ಲೇಸ್. ನಾವು ಒಂದ್ ವೇಳೆ ಬೆಳಗಿನ ಜಾವದಲ್ಲಿ ವಾಕಿಂಗ್ ಹೋಗ್ಬೇಕಂದ್ರೆ ಎಂತ ಒಂದು ಪ್ಲೇಸ್ ಅಲ್ಲಿ ಹೋಗ್ಬೇಕಂದ್ರೆ ಬಿಸೈಡ್ ರಿವರ್ ಅಂದ್ರೆ ನಿಮ್ಮ ಊರಿನಲ್ಲಿ ಪಕ್ಕದಲ್ಲಿ ಒಂದು ನದಿ ಇದ್ರೆ ಆ ಒಂದು ನದಿಯ ಪಕ್ಕದಲ್ಲಿ ಹೋಗ್ಬೋದು, ಅಥವಾ ಕೂಲ್ ಪ್ಲೇಸ್ ಅಲ್ಲಿ ತಂಪಾದ ವಾತಾವರಣ. ಆಮೇಲೆ ಅಂತ ಒಂದು ಸ್ಥಳದಲ್ಲಿ ನಾವೇನ್ ಮಾಡ್ಬೇಕು, ಮಾರ್ನಿಂಗ್ ಹೋಗ್ಬೇಕು. ಓಕೆ. ಅಂಡ್ ಪೀಪಲ್ ಡೂಯಿಂಗ್ ಎಕ್ಸರ್ಸೈಸ್, ವಾಟ್ ದೇ ವಿಲ್, ಸಮ್ ಪೀಪಲ್ ವಿಲ್ ಡೂ ದ ಎಕ್ಸರ್ಸೈಸ್ ಇನ್ ದ ಮಾರ್ನಿಂಗ್ ಅಂದ್ರೆ ಬೆಳಗಿನ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಕೆಲವೊಂದು ಅಭ್ಯಾಸಗಳನ್ನ ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವನ್ನ ತಾವು ಸದೃಢವಾಗಿಟ್ಕೊಳ್ಳೋಕೆ ಅವ್ರು ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಅಭ್ಯಾಸಗಳನ್ನ ಮಾಡ್ತಾರೆ. ಓಕೆ. ಅಂಡ್ ಕಮ್ ಬ್ಯಾಕ್ ಎಟ್ ಸನ್ ರೈಸ್ ಅಂದ್ರೆ ನಾವು ಸೂರ್ಯೋದಯಕ್ಕಿಂತ ಮುಂಚೆ ಹೇಗೆ ನಾವು ಮಾರ್ನಿಂಗ್ ಹೋಗ್ತಾಗುತ್ತೆ, ಅದೇ ರೀತಿಯಾಗಿ ಸನ್ ರೈಸ್ ಅಂದ್ರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಾವು ನಮ್ಮ ಮನೆಯನ್ನ ಸೇರ್ಬೇಕು. ಓಕೆ. ಕಮ್ ಬ್ಯಾಕ್ ಎಟ್ ಸನ್ ರೈಸ್. ಅಂಡ್ keep healthy this way. If we want to keep our body healthy, we must do all these things. Okay children, are you understanding? ಅಂದ್ರೆ ನಾವು ಮುಂಜಾನೆ ಸಮಯದಲ್ಲಿ ನಡೆಯೋದ್ರಿಂದ ನಮ್ಗೇನಾಗುತ್ತೆ, ಒಂದು ಶುದ್ಧವಾದ ಗಾಳಿ ಸಿಗುತ್ತೆ, ಆಮೇಲೆ ಅಲ್ಲಿರ್ತಕ್ಕಂಥ ತಂಪಾದ ವಾತಾವರಣ ನಮ್ಗೇನಾಗುತ್ತೆ, ಒಂದು ಆರೋಗ್ಯವನ್ನ ನಮ್ಗೆ ಸದೃಢವಾಗಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಈ ಒಂದು ಮಾರ್ನಿಂಗ್ ವಾಕ್ ಅನ್ನ ಈಗ ನಾವು ಚಿತ್ರದ ಮೂಲಕ ನೋಡಿದ್ವಿ. ಇದನ್ನ ನಾವೇನ್ ಮಾಡಬೇಕು, ನಾವು ವಿ ಹ್ಯಾವ್ ಟು ರೈಟ್ ಇನ್ ದ ಪ್ಯಾರಾಗ್ರಾಫ್. ಯು ಕ್ಯಾನ್ ಸಿ ದ ಇನ್ ದ ಪೇಜ್ ನಂಬರ್ 2. ಯು ಕ್ಯಾನ್ ಸಿ ದ ಪೇಜ್ ನಂಬರ್ 2. Okay children, now we will solve the next step. Okay, second step. What they are given, look at the pictures and the outline. See the page number 1. They are given some pictures. Using these pictures, now we have to make the one paragraph. Okay, see what they are given in the picture. ನೋಡ್ರಿ, ಈ ಒಂದು ಚಿತ್ರದಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಮ್ಯಾನ್ ಈಸ್ ಗೆಟಪಿಂಗ್ ಅಂದ್ರೆ ಒಬ್ಬನ ಮನುಷ್ಯ ಎದುರಾಗ್ತಾ ಇದ್ದಾನೆ. ಚಿಲ್ಡ್ರನ್ ಆರ್ ವಾಕಿಂಗ್ ಅಂಡ್ ದ ಮ್ಯಾನ್ ಈಸ್ ವಾಕಿಂಗ್ ಇನ್ ಬಿಫೋರ್ ದ ಸನ್ರೈಸ್ ಅಂಡ್ ದ ಪೀಪಲ್ ಆರ್ ಡೂಯಿಂಗ್ some work in their field and some people are doing their exercise and the bird is chirping and a boy is doing yoga or exercise. Okay, now use these pictures and make a one paragraph. Okay, they are given in the page number 2. There are some lines. Now fill these lines. Okay, I will try it so you can follow me. ನೋಡ್ರಿ, ನಾ ಇಲ್ಲಿ ಬರ್ದಿದ್ದೀನಿ, ಅದನ್ನ ನೀವು ಫಾಲೋ ಮಾಡಿ. Get up early in the morning. My friend Richard meet me. We go out for a walk. The atmosphere was very cool and fresh. We breathed in and out and felt happy. Some people were going to their field and some were
doing their exercise. We both done some exercise with them and returned home before sunrise. Like this, we were healthy and happy. Okay children, are you understood? ಇದು ಅರ್ಥ ಆಯ್ತಲ್ಲ? ಅದರಂಗೆ ನೀವು ಕೂಡ ಬರೀರಿ. Healthy Life by Pedro Pablo Sacristan. Okay children, I will read the lesson, you can follow. I will say the words meaning. In between the lesson, you can write it in your notebook. ಅಂದ್ರೆ ನಾ ಮಧ್ಯದಲ್ಲಿ ಕೆಲವೊಂದು ಶಬ್ದಗಳ ಅರ್ಥ ಹೇಳ್ತಾ ಇರ್ತೀನಲ್ಲ, ಹಾಗೆ ನೀವು ಫಾಲೋ ಮಾಡ್ರಿ ಅಥವಾ ಡಿಕ್ಷನರಿ ಯೂಸ್ ಮಾಡಿ ಶಬ್ದಾರ್ಥಗಳನ್ನ ಬರ್ಕೊಳ್ರಿ. ಓಕೆ ಚಿಲ್ಡ್ರನ್. Many years ago, everyone was strong and healthy. They ate varieties of food, loved fruits and vegetables. Many years ago, it means so many years ago, ಬಹಳ ವರ್ಷಗಳ ಮುಂಚೆ, ಎವ್ರಿವನ್ ಅಂದ್ರೆ ಪ್ರತಿಯೊಬ್ರು ವಾಸ್ ಸ್ಟ್ರಾಂಗ್ ಅಂಡ್ ಹೆಲ್ದಿ. ಅಂದ್ರೆ ಅಲ್ಲಿ ಏನಾಗಿದ್ರು, ದೇ ವೇರ್ ವೆರಿ ಸ್ಟ್ರಾಂಗ್ ಅಂಡ್ ಹೆಲ್ದಿ. ಬಹಳ ವರ್ಷಗಳ ಮುಂಚೆ ಜನರು ಏನಾಗಿದ್ರಪ್ಪ ಅಂದ್ರೆ ತುಂಬಾ ಶಕ್ತಿಶಾಲಿಗಳಾಗಿದ್ರು, ಹಾಗೆ ಆರೋಗ್ಯವಂತರಾಗಿದ್ರು. ದೇ ಏಟ್ ವೆರೈಟೀಸ್ ಆಫ್ ಫುಡ್. ಅವ್ರು ಏನ್ ಮಾಡ್ತಾ ಇದ್ರು, ವಿವಿಧ ರೀತಿಯಾದಂತ ಆಹಾರ ಪದಾರ್ಥಗಳನ್ನ ಸೇರಿಸಿದ್ರು. ಅಂದ್ರೆ ನಾವ್ ಈಗ ತಿಂತೀವಲ್ಲ ಆ ತರ ಫುಡ್ ಅಲ್ಲ, ಅಂದ್ರೆ ಹೆಲ್ದಿ ಫುಡ್ ಅನ್ನ ಅವರು ತಿಂತಾ ಇದ್ರು. ಅಂಡ್ ಲವ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ನಾಟ್ ಓನ್ಲಿ ಏಟ್ ದ ವೆರೈಟೀಸ್ ಆಫ್ ಫುಡ್, ದೇ ವಿಲ್ ಈಟ್ ದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಕೇವಲ ಆಹಾರ ಅಷ್ಟೇ ಅಲ್ಲದೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ವಿವಿಧ ರೀತಿಯ ಹಣ್ಣು ಮತ್ತು ತರಕಾರಿಗಳನ್ನು ಕೂಡ ಸೇವನೆ ಮಾಡ್ತಾ ಇದ್ರು. They took daily exercise and enjoyed walking, running, playing and leaping about. Okay children, ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕೇವಲ ಅವ್ರ ಆಹಾರ ತಿನ್ನೋದಷ್ಟೇ ಅಲ್ಲ, ಅವರು ದಿನಾಲು ಪ್ರತಿದಿನ ಕೂಡ ಎಕ್ಸರ್ಸೈಸ್ ಅಂದ್ರೆ ಅಭ್ಯಾಸಗಳನ್ನ ಮಾಡ್ತಾ ಇದ್ರು. ಅಂಡ್ ಎಂಜಾಯ್ಡ್ ಅಂದ್ರೆ ಖುಷಿಯಿಂದ ಬೆಳಗಿನ ವಾಕಿಂಗ್ ಹೋಗ್ತಾ ಇದ್ರು, ಓಡ್ತಾ ಇದ್ರು, ಪ್ಲೇಯಿಂಗ್ ಆಟವಾಡ್ತಾ ಇದ್ರು, ಆಮೇಲೆ ನೆಗಿತಾ ಇದ್ರು. ಈ ರೀತಿಯಾಗಿ ದೇ ವಿಲ್ ಫೆಲ್ಟ್ ವೆರಿ ಹ್ಯಾಪಿ. ನಾಟ್ ಓನ್ಲಿ ದ ಎಕ್ಸರ್ಸೈಸ್, ದೇ ವಿಲ್ ಡೂ ದ ಸಮ್ ಯೋಗಾಸನ. ಅವರು ಈಗಿನ ರೀತಂದ್ರೆ ನೋಡಿ, ನೀವೆಲ್ಲ ಜಿಮ್ ಗಿಮ್ ಎಲ್ಲ ಹೋಗ್ತಿದ್ರಲ್ಲ, ಹಾಗೆಲ್ಲ ಮೊದಲು ಜನರು ಏನ್ ಮಾಡ್ತಿದ್ರು, ಯೋಗಾಸನಗಳನ್ನ ಮಾಡ್ತಾ ಇದ್ರು, ಆಮೇಲೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು, ಕಸರತ್ತುಗಳನ್ನ ಮಾಡ್ತಾ ಇದ್ರು. ಹೀಗಾಗಿ ಅಲ್ಲಿರ್ತಕ್ಕಂಥ ಜನರು ಏನಾಗಿದ್ರು, ತುಂಬಾ ಆರೋಗ್ಯವಂತರಾಗಿದ್ರು. ದ ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಹೇಗಿತ್ತಂದ್ರೆ ನಾವ್ ಹೆಂಗ ಅದನ್ನ ಕಲ್ಪನೆ ಮಾಡ್ಕೊಂತೀವಿ ಅಂದ್ರೆ, ಅಲ್ಲಿರ್ತಕ್ಕಂಥ ಜನರು ಅಂದ್ರೆ ತುಂಬಾ ಏನಾಗಿದ್ರು, ಅವರು ಆರೋಗ್ಯವಂತರಾಗಿದ್ರು. ಅಂಡ್ ಇಟ್ ವಾಸ್ ಕ್ಲಿಯರ್ ದಟ್ ಬೋತ್ ಅಡಲ್ಟ್ಸ್ ಅಂಡ್ ಚಿಲ್ಡ್ರನ್ ವೇರ್ ಫುಲ್ ಆಫ್ ಜಾಯ್ ಅಂಡ್ ವೇರ್ ಇನ್ ಗುಡ್ ಮೂಡ್. ನಾಟ್ ಓನ್ಲಿ ದ ಚಿಲ್ಡ್ರನ್, ನಾಟ್ ಓನ್ಲಿ ದ ಅಡಲ್ಟ್ಸ್ ಅಂದ್ರೆ ಯುವಕರಾಗಿರ್ಬಹುದು ಅಥವಾ ಚಿಕ್ಕ ಮಕ್ಕಳು ಕೂಡ ತುಂಬಾ ಸಂತೋಷದಿಂದ ತಮ್ಮ ಒಳ್ಳೆ ಖುಷಿಯಿಂದ ಅವ್ರು ಏನ್ ಮಾಡ್ತಿದ್ರು, ಕಾಲ ಕಳ್ತಾ ಇದ್ರು. ಓಕೆ ಚಿಲ್ಡ್ರನ್, ನಿಮ್ಗೆ ಇದೊಂದು ಪ್ಯಾರ ಅರ್ಥ ಆಯ್ತಲ್ಲ. ಇಲ್ಲಿ ಬರ್ತಿರ್ತಕ್ಕಂಥ ನೀವು ಏನ್ ಮಾಡ್ರಿ, ಶಬ್ದಗಳ ಅರ್ಥಗಳನ್ನ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊರಿ. ಓಕೆ, ಸಿ ದ ಸೆಕೆಂಡ್ ಪ್ಯಾರ. ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ಶಿ ಸಜೆಸ್ಟೆಡ್ ದ್ಯಾಟ್ ಆಲ್ ದ ವಿಚಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋಷನ್. ನೋಡು, ಈ ರೀತಿಯಾಗಿ ಆರೋಗ್ಯವಂತಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಏನಾಯ್ತು ಅಂದ್ರೆ, ಒನ್ ಆಫ್ ದ ವಿಚಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಫ್ಯೂರಿಯಸ್. ಇಲ್ಲಿ ವಿಚಸ್ ಅಂದ್ರೆ ಏನು, ಒಂದು ಫ್ಯೂರಿಯಸ್ ಅಂದ್ರೆ ವೆರಿ ಆಂಗ್ರಿ ಅನ್ನೋ ಕ್ರಿಯೇಚರ್ ಏನ್ ಮಾಡ್ತಾರೆ ಅಂದ್ರೆ, ಆಲ್ ಟುಗೆದರ್ ಎಲ್ಲರೂ ಅವ್ರು ಸೇರಿ ಏನ್ ಮಾಡಿದ್ರು ಅಂದ್ರೆ, ದೇ ವಾಂಟ್ ಟು ಪ್ರಿಪೇರ್ ಒನ್ ಪೋಷನ್. ಅವರು ಒಂದು ರೀತಿಯಾದ ಒಂದು ಲಿಕ್ವಿಡ್ ಪೋಷನ್. ಇಟ್ ಮೀನ್ಸ್ ಏನಂದ್ರೆ ಎ ಲಿಕ್ವಿಡ್ ವಿತ್ ಹೀಲಿಂಗ್, ಮ್ಯಾಜಿಕಲ್ ಆರ್ ಪಾಯ್ಸನಸ್ ಪ್ರಾಪರ್ಟೀಸ್. ಅಂದ್ರೆ ಅದೊಂದು ಪೋಷನ್ ಅಂದ್ರೆ ಅದೊಂದು ದ್ರವ. ಅದು ಏನಂತಂದ್ರೆ ಒಂದು ಮ್ಯಾಜಿಕಲ್ ಆಗಿತ್ತು, ಅದು ಒಂದು ವಿಚಿತ್ರದ ಒಂದು ಮಾಂತ್ರಿಕವಾಗಿತ್ತು, ಅಲ್ಲದೆ ಅದೊಂದು ಕೂಡ ವಿಷಪೂರಿತವಾದ ದ್ರವ ಆಗಿತ್ತು. ಅದನ್ನು ಕುಡಿದಂತ ಜನರು ಏನಾಗ್ತಾ ಇತ್ತು, ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲೂಸ್ ದ ಡಿಸೈರ್ ಟು ಲಿವ್. ಅಲ್ಲಿ ಕುಡಿದಿರ್ತಕ್ಕಂಥ ಜನರು ಏನ್ ಮಾಡ್ತಿದ್ರು, ದೇ ವಿಲ್ ಡಿಸೈರ್ ಕಳ್ಕೊಂತ ಇದ್ರು, ತಮ್ಮ ಒಂದೇನು ಸ್ಮರಣ ಶಕ್ತಿಯನ್ನ, ತಮ್ಮ ಒಳ್ಳೆ ಅಭ್ಯಾಸಗಳನ್ನ ಅವ್ರು ಏನ್ ಮಾಡ್ತಾ ಇದ್ರು, ಕಳೆದುಕೊಳ್ತಾ ಇದ್ರು. ಸೊ ದಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಅಂದವೆಲ್ಲ ಏನ್ ಮಾಡಿದ್ವಿ, ಎಲ್ಲ ವಿಚಸ್ಗಳು ಆ ದಿನ ರಾತ್ರಿ ಒಂದು ಕಾಡಿನಲ್ಲಿ ಸೇರ್ಕೊಂಡು, ಗ್ಯಾದರ್ಡ್ ಅಂದ್ರೆ ಎಲ್ಲರೂ ಸೇರಿದ್ರು. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್. ಎಲ್ಲರೂ ತಮ್ಮ ಶಕ್ತಿಯನ್ನ ಬಳಸಿಕೊಂಡು ಆ ಒಂದು ದ್ರವನ ತಯಾರಿಸಲಿಕ್ಕೆ ಅವರು ರೆಡಿ ಆದ್ರು. ವಿಚ್ ವುಡ್ ಹ್ಯಾವ್ ಎ ಪವರ್ಫುಲ್ ಸ್ಪೆಲ್ ಆನ್ ದ ಪೀಪಲ್. ಅದು ಏನಾಗ್ತಾ ಇತ್ತು, ಜನರ ಮೇಲೆ ಪರಿಣಾಮವನ್ನ ಬೀರ್ತಾ ಇತ್ತು. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ
ಈ ರೀತಿಯಾದ ಒಂದು ಶಕ್ತಿಯನ್ನು ಸಂಗ್ರಹಿಸುವ ಸಮಯದಲ್ಲಿ ಒನ್ ಆಫ್ ದ ವಿಚಸ್, ಅಲ್ಲಿರ್ತಕ್ಕಂಥ ಒಬ್ಬ ವಿಚಸ್ ಏನಾಯ್ತಂದ್ರೆ ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್, ಅಂದ್ರೆ ಆ ಶಬ್ದಗಳನ್ನು ಉಚ್ಚರಿಸುವ ಸಮಯದಲ್ಲಿ ಅವನು ತಪ್ಪಾಗಿ ಉಚ್ಚರಿಸಿದ. ಇದರ ಪರಿಣಾಮ ಏನಾಯ್ತಂದ್ರೆ ಆಸ್ ಎ ರಿಸಲ್ಟ್, ಇದರ ಪರಿಣಾಮ ದೇರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್. ಇದರ ಪರಿಣಾಮ ಏನಾಯ್ತು, ಅಲ್ಲಿ ಒಂದು ದೊಡ್ಡ ಸ್ಫೋಟವಾಯ್ತು. ಎಕ್ಸ್ಪ್ಲೋಷನ್ ಅಂದ್ರೆ ಏನು, ಸ್ಫೋಟ. ಇಟ್ ವಾಸ್ ಸೋ ಬಿಗ್ ದಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್. ಇದರಿಂದ ಏನಾಯ್ತು, ಆ ಸ್ಫೋಟ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಕಾಡು ಏನಾಯ್ತಂದ್ರೆ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಡಿಸ್ಟ್ರಾಯ್ಡ್ ಅಂದ್ರೆ ನಾಶವಾಯಿತು. ಓಕೆ ಚಿಲ್ಡ್ರನ್, ಆರ್ ಯು ಅಂಡರ್ಸ್ಟುಡ್ ದೀಸ್ ಟು ಪ್ಯಾರಾಗ್ರಾಫ್? ದೇ ಆರ್ ಗಿವನ್ ದ 4 questions. ಓಕೆ, ಲೆಟ್ ದ ಚೆಕ್ ಔಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇವೆರಡು ಪ್ಯಾರ ನಿಮ್ಗೆ ಅರ್ಥ ಆಯ್ತಲ್ಲ, ನೀವು ಎಷ್ಟು ಅರ್ಥ ಆಯ್ತಂದ್ರೆ ಒಂದು 4 ಪ್ರಶ್ನೆಗಳು ಕೊಟ್ಟಿದ್ದಾರೆ ನೋಡ್ರಿ. ವಿಚ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ದಟ್ ಯು ಕುಡ್ ಇಮ್ಯಾಜಿನ್? ಯಾವ ಒಂದು ಪ್ರದೇಶ ಎಷ್ಟು ತುಂಬಾ ಹೆಲ್ದಿ ಆಗಿತ್ತು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಲ್ರೆಡಿ ವಿ ನೋ ಮೆನಿ ಇಯರ್ಸ್ ದ ಅರ್ತ್ ವಾಸ್ ವೆರಿ ಹೆಲ್ದಿ. ಓಕೆ, ಹೂ ವಾಸ್ ಫ್ಯೂರಿಯಸ್? ಫ್ಯೂರಿಯಸ್ ವಾಸ್ ಎ ವೆರಿ ಆಂಗ್ರಿ ಕ್ರಿಯೇಚರ್. What made the potion go wrong? One of the witches spelled wrong. Due to this, there was a big explosion. What happened after the explosion? After the explosion, the forest was completely destroyed. Okay, children, are you understood these questions? Now, let me continue the third paragraph. Okay, now ಮೂರನೇ ಪ್ಯಾರಾಗ್ರಾಫ್ ನೋಡೋಣ. As a result, ಇದರ ಪರಿಣಾಮ it turned all the witches into tiny creature like germs. ಇದೆಲ್ಲ ವಿಚಸ್ಗಳು ಸೇರಿ ಏನ್ ಮಾಡ್ತಾ ಇದ್ರು, ಒಂದು ದ್ರವನ ತಯಾರಿಸಬೇಕಾದ್ರೆ ಅದೇನಾಯ್ತು, ಅದು ತಪ್ಪಾಗಿ ಇಡೀ ಕಾಡು ನಾಶವಾಯಿತು. ಇದರ ಪರಿಣಾಮಾಗಿ ಅಲ್ಲಿರ್ತಕ್ಕಂಥ ಎಲ್ಲ ವಿಚಸ್ಗಳು ಹೇಗಾದ್ವು ಅಂದ್ರೆ ದೇ ಟರ್ನ್ಡ್ ಇಂಟು ಎ ಟಿನಿ ಕ್ರಿಯೇಚರ್, ಅಂದ್ರೆ ಚಿಕ್ಕದಾದಂತ ಒಂದು ಜರ್ಮ್ ಅದು. They were trapped in liquid in a small bottle which was lying in a swamp. ಅಲ್ಲಿ ಒಂದು ಜೋಗು ಪ್ರದೇಶದಲ್ಲಿ ಬಿದ್ದಂತ ಒಂದು ಬಾಟಲ್ ಅಲ್ಲಿ ಎಲ್ಲಾ ಕ್ರಿಯೇಚರ್ ಏನದು ಸೇರ್ಕೊಂಡು. ಒನ್ ಡೇ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಮಗು ಏನ್ ಮಾಡ್ತು, ಆ ಬಾಟಲ್ ಅನ್ನು ನೋಡಿ ಥಿಂಕಿಂಗ್ ಇಟ್ ಕಂಟೈನ್ಡ್ ಎ ನೈಸ್ ನ್ಯೂ ಡ್ರಿಂಕ್. ಅದೇನ್ ಮಗು ಏನ್ ಮಾಡ್ತು, ಯಾವುದೋ ಒಂದು ಸುಂದರವಾದ ಪಾನಿ ಇದರಲ್ಲಿ ಇರ್ಬೇಕಂತ ತಿಳ್ಕೊಂಡು ಆ ಮಗು ಆ ಬಾಟಲ್ ತೆಗೆದುಕೊಂಡು ಸ್ವ್ಯಾಲೋಡ್ ಇಟ್ ಫುಲ್ಲಿ, ಅದನ್ನ ಸಂಪೂರ್ಣವಾಗಿ ಏನ್ ಮಾಡ್ತದು, ಸ್ವ್ಯಾಲೋಡ್ ಅಂದ್ರೆ ಕುಡಿದು ಬಿಡುತ್ತು, ನುಂಗಿ ಬಿಡುತ್ತದು. ದ ಜರ್ಮ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಈ ಒಂದು ಜರ್ಮ್ ಏನ್ ಮಾಡ್ತು, ಈ ಒಂದು ಅವಕಾಶವನ್ನ ಸಂದರ್ಭವನ್ನ ಅದು ಉಪಯೋಗಿಸಿಕೊಂಡು ಅದೇನ್ ಮಾಡಿತ್ತು, ಆ ಮಗುವಿನ ಏನ್ ದೇಹದಲ್ಲಿ ಹೊಕ್ಕೊಂತು. ದೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿವನ್. ಆ ಒಂದು ವಿಚಸ್ಸು ಯಾವುದೇ ರೀತಿಯಾದ ದೈಹಿಕವಾಗಿ ಅದು ಏನ್ ಮಾಡ್ತಾ ಇರ್ಲಿಲ್ಲ, ಹಾನಿಯನ್ನ ಉಂಟು ಮಾಡ್ತಿರ್ಲಿಲ್ಲ. ಬರ್ತಾ ಇರೋದು ಏನ್ ಮಾಡ್ತಿತ್ತಂದ್ರೆ ದಿ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಆ ಮಗುವಿನ ಅಥವಾ ಇಷ್ಟ ಅಥವಾ ಇಷ್ಟ ಇರಲಾರ್ದಂತ ಒಂದು ಗುಣಗಳನ್ನ ಅದು ಏನ್ ಮಾಡ್ತಾ ಇತ್ತು, ಬದಲಾಯಿಸ್ತಾ ಇತ್ತು. ಇನ್ ಎ ಫ್ಯೂ ಡೇಸ್ ಎ ಫನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಹೀಗೆ ಒಂದು ಸ್ವಲ್ಪ ದಿನಗಳಾದ ಮೇಲೆ ಅಲ್ಲಿ ಒಂದು ಫನಿ ಫೀಲಿಂಗ್ ಏನಾಯ್ತು, ಸ್ಟಾರ್ಟ್ ಆಯ್ತು ಇಲ್ಲಿ ಆ ಮಗುನ ದೇಹದೊಳಗಡೆ. ಈ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂಡ್ ಗುಡ್ ಫುಡ್. ಆ ಮಗುನಲ್ಲಿ ಈ ಒಂದು ಜರ್ಮ್ ದೇಹದೊಳಗಡೆ ಹೋಗಿತ್ತಲ್ಲ, ಆ ಮಗುವಿನಲ್ಲಿ ಏನಾಯ್ತು, ಅವನಿಗೆ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಒಳ್ಳೆ ಆಹಾರ ಪದಾರ್ಥಗಳನ್ನಾಗಲಿ ತಿನ್ಲಿಕ್ಕೆ ಅವನಿಗೆ ಮನಸ್ಸಾಗಲಿಲ್ಲ. ಈ ಚೇಂಜ್ ಇಟ್ಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. All he wanted to do was to ask for pizza, burger. ನೋಡ್ರಿ, ಆ ಮಗು ಏನಾಯ್ತಪ್ಪ ಅಂದ್ರೆ ತನ್ನ ಇಷ್ಟಗಳನ್ನು ಏನ್ ಮಾಡಿತ್ತು, ಹಣ್ಣು ಹಂಪಲನ್ನು ತಿನ್ನೋದು ಬಿಟ್ಟದು ಪಿಜ್ಜಾ ಬರ್ಗರ್ ಅಂತ ಪದಾರ್ಥ ತಿನ್ಲಿಕ್ಕೆ ಅದು ಆಸೆ ಪಡ್ತು. ಓಕೆ, ಅಂಡ್ ವೇಟ್ ಫಾರ್ ದೆಮ್ ಅಟ್ ಹೋಮ್. ಅಂದ್ರೆ ಆ ಮಗು ಏನ್ ಮಾಡ್ತಿದ್ದು, ಹಣ್ಣು ತರಕಾರಿ ತಿನ್ನೋದು ಬಿಟ್ಟು ಪಿಜ್ಜಾ ಬರ್ಗರ್ ಅನ್ನೋದನ್ನ ಅದು ತನ್ನ ಮನೆಯಲ್ಲೇ ತರಿಸ್ಕೊಂಡು ತಿನ್ನಲಿಕ್ಕೆ ಪ್ರಾರಂಭ ಮಾಡಿತು. ಈ ವೇಸ್ಟೆಡ್ ಇಸ್ ಟೈಮ್ ವೇಟಿಂಗ್ ಫಾರ್ ಫುಡ್ ಫ್ರಮ್ ಹೋಟೆಲ್ ಆರ್ ರೆಸ್ಟೋರೆಂಟ್ಸ್ ಅಂಡ್ ವಾಚಿಂಗ್ ಟೆಲಿವಿಷನ್, ಈಟಿಂಗ್ ಐಸ್ ಕ್ರೀಮ್ ಅಂಡ್ ಚಿಪ್ಸ್. ದ ಬಾಯ್ ವಾಸ್ ಚೇಂಜ್ಡ್. ಆ ಮಗು ಸಂಪೂರ್ಣವಾಗಿ ಏನಾಯ್ತಂದ್ರೆ ಬದಲಾಯಿತು. ಅಂದ್ರೆ ಮನೇಲಿರ್ತಕ್ಕಂಥ ಒಳ್ಳೆ ಆರೋಗ್ಯಕರ ಆಹಾರ ತಿನ್ನೋದು ಬಿಟ್ಟು ಆ ಹುಡುಗ ಏನಾಯ್ತಂದ್ರೆ ಜಂಕ್ ಫುಡ್ ಅಂದ್ರೆ ಕರೆದಂತ ಉರಿದಂತ ಪದಾರ್ಥವನ್ನ ತಿನ್ಲಿಕ್ಕೆ ಹಾಗೂ ಬಯಸ್ತು ಅಲ್ಲದೆ ಅದು ತನ್ನ ಸಮಯವನ್ನ ವ್ಯರ್ಥ ಮಾಡ್ತಾ ಕಾಲಹರಣ ಮಾಡ್ತಾ ಇತ್ತು.
ನೋ ಲಾಂಗರ್ ಡಿಡ್ ಈ ಎಂಜಾಯ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಹೀಗೆ ಭಾಳ ದಿನಗಳವರೆಗೂ ಆ ಮಗು ಏನು ಮಾಡಿತು, ಹಣ್ಣು ತರಕಾರಿ ತಿನ್ನೋದೇ ಬಿಟ್ಟು ಬಿಡ್ತು. ಈ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ಆ ಮಗು ಯಾರೊಂದಿಗೆ ಹೋಗ್ಲಿಕ್ಕೆ ಆಟ ಆಡಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಇವೆಂಚುಯಲಿ ಈ ಸ್ಟಾಪ್ಡ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಆ್ಯಂಡ್ ವಾಸ್ ಸಿಟ್ಟಿಂಗ್ ಆರ್ ಲೈಯಿಂಗ್ ಅಬೌಟ್. ಆ ಮಗು ಕ್ರಮೇಣವಾಗಿ ಹೊರಗೆ ಹೋಗ ಕೂಡ ಅದು ಇಷ್ಟಪಡಲಿಲ್ಲ. ಅಲ್ಲದೆ ಯಾವಾಗಲೂ ಸದಾ ಮನೆಯಲ್ಲೇ ಬಿದ್ದಿರ್ತಿದ್ದ, ಅಂದ್ರೆ ಮಲಗಿರ್ತಿದ್ದ. ಈ ಸ್ಟಾರ್ಟೆಡ್ ಫೀಲಿಂಗ್ ಇಲ್. ಅವನಿಗೊಂದು ರೀತಿಯಾದ ಏನಂದ್ರೆ ಕಾಯಿಲೆ, ರೋಗದ ಕಾಯಿಲೆ ಕಾಣಿಸಿಕೊಳ್ಳಕ್ಕೆ ಶುರುವಾಯಿತು. ಬಿಫೋರ್ ಲಾಂಗ್ ಈ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ದ ಎವಿಲ್ ಪೋರ್ಷನ್ ಆಡ್ ವರ್ಕ್ಡ್. ಏನಾಯ್ತು, ಯಾಕೆ ಈಗ ಈ ರೀತಿ ಮಾಡ್ತೈತ್ ಮಗು ಅಂದ್ರೆ, ಆ ಕ್ರೂರವಾದ ಒಂದು ಪೋಷನ್ ಆ ಮಗುನೊಳಗಡೆ ಹೋಗಿತ್ತಲ್ಲ, ಆ ಜರ್ಮ್ ಹೋಗಿದ್ರ ಪರಿಣಾಮವಾಗಿ ಆ ರೀತಿಯ ಮಗು ಏನ್ ಮಾಡ್ತಾ ಇತ್ತು, ಕಂಪ್ಲೀಟ್ ಆಗಿ ಅಂದ್ರೆ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿತ್ತು. ಅಂಡ್ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದಟ್ ದ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್. ಈಗಾಗಲೇ ನಾವು ನೋಡ್ತಾ ಇದ್ವಲ್ಲ, ಕರೋನಾ ವೈರಸ್ ಹೇಗೆ ಬರ್ತಾ ಇದೆ ಅಂದ್ರೆ, ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹವನ್ನು ಒಕ್ಕದೇನ್ ಮಾಡ್ತದೆ, ಅವನಲ್ಲಿ ತುಂಬಾ ಶ್ವಾಸಕೋಶವನ್ನ ಮತ್ತು ಕರುಳಿನ ಎಲ್ಲ ಸಂಪೂರ್ಣವಾಗಿ ಅದು ನಾಶ ಮಾಡೋ ಹಾಗೆ ಇಲ್ಲಿ ಕೂಡ ಜರ್ಮ್ ಏನ್ ಮಾಡ್ತಾ ಇತ್ತಂದ್ರೆ, ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹವನ್ನು ಒಕ್ಕು ಕೂಡ ಎಲ್ಲ ಜನರನ್ನ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಅದು ಏನ್ ಮಾಡ್ತಾ ಇತ್ತು ಅಂದ್ರೆ ಕಾಯಿಲೆಗೆ ಈಡ್ ಮಾಡ್ತಾ ಇತ್ತು. ಇದನ್ನ ಈ ಸದ್ಯನ ಪ್ರಸ್ತುತ ನಮ್ಗೆ ಹೇಗಾಗಿದೆ ಅದೇ ರೀತಿ ಕೂಡ ಈ ಒಂದು ಜರ್ಮ್ ಕೂಡ ಮಾಡ್ತಾ ಇತ್ತು. ದೇ ಮ್ಯಾನೇಜ್ ಟು ಟರ್ನ್ ದ ಎಫೆಕ್ಟ್ ಆಫ್ ದ ಪೋಷನ್. ಇದು ಏಕಂದ್ರೆ ಆ ದೇಹದಲ್ಲಿರ್ತಕ್ಕಂಥ ಏನ್ ಎಫೆಕ್ಟ್, ಎದ್ರದ್ದು ಎಫೆಕ್ಟ್ ಅಂದ್ರೆ ಆ ಪೋಷನ್ ಒಳಗಡೆ ಹೋಗಿತ್ತಲ್ಲ ದೇಹದಲ್ಲ, ಅದರ ಒಂದು ಎಫೆಕ್ಟ್ ಪರಿಣಾಮ ಆ ಜನರಲ್ಲಿ ಬೀರ್ತಾ ಇತ್ತು. ಇಂಟು ಒನ್ ಆಫ್ ದ ವರ್ಸ್ಟ್ ಡಿಸೀಸ್. ಅದು ಒಂದು ಕೆಟ್ಟ ಒಂದು ರೋಗ ಹರಡ್ತಾ ಇತ್ತು. ಏನಂದ್ರೆ ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಅದು ಎಂತ ಕಾಯಿಲಪ್ಪ ಅಂದ್ರೆ ಇಡೀ ಜೀವನವನ್ನೇ ಹಾಳು ಮಾಡ್ತಕ್ಕಂಥ, ಕಾಲಹರಣ ಮಾಡ್ತಕ್ಕಂಥ ಒಂದು ರೋಗ ಜನರಲ್ಲಿ ಹರಡಿಕೊಳ್ಳಕ್ಕೆ ಶುರು ಆಯಿತು. ಓಕೆ, ನೌ ದೇ ಆರ್ ಗಿವನ್ ಸಮ್ ಮೋರ್ ಕ್ವಶನ್ಸ್. ವಾಟ್ ಹ್ಯಾಪನ್ ಟು ದ ವಿಚಸ್ ಆಫ್ಟರ್ ದ ಎಕ್ಸ್ಪ್ಲೋಜನ್? ಏನಾಯ್ತು ಎಕ್ಸ್ಪ್ಲೋಜನ್ ಅಂದ್ರೆ ಅದೇನಾಯ್ತು, ಅಲ್ಲಿರ್ತಕ್ಕಂಥ ಸ್ವ್ಯಾಂಪ್ ಅಲ್ಲಿ ಅದೆಲ್ಲ ಏನಾಯ್ತು, ಬಿದ್ದೋಯ್ತು. ವಾಟ್ ಡಿಡ್ ದ ಬಾಯ್ ಡೂ ವಿತ್ ದ ನ್ಯೂ ಡ್ರಿಂಕ್? ದ ಬಾಯ್ ಡ್ರ್ಯಾಂಕ್ ನ್ಯೂ ಡ್ರಿಂಕ್. ಹೌ ಡಿಡ್ ದ ಬಾಯ್ ಚೇಂಜ್ ಆಫ್ಟರ್ ಡ್ರಿಂಕಿಂಗ್ ದ ಪೋಷನ್? ದ ಬಾಯ್ ಟೋಟಲಿ ಫುಲ್ಲಿ ಚೇಂಜ್ಡ್ likes and dislikes. Mention the worst thing that the witches learn to do. The worst thing that always lying in the bed or wasting the time. Okay, now see the paragraph 5. It was a long while before. ಹೀಗೆ ಬಹಳ ದಿವಸಗಳ ನಂತರ, with the help of his microscope, Dr. Fit and Healthy discovered that the little witches were causing this disease. Are you seeing this? ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ ನಿಮ್ಗೆ ಕಾಣಿಸ್ತಿದ್ರಲ್ಲ, ಇವ್ರು ಏನ್ ಮಾಡಿದ್ರು, ಹೀಗೆ ಬಹಳ ದಿವಸಗಳ ನಂತರ ಈ ಒಂದು ರೋಗಕ್ಕೆ ಅವ್ರು ಕಂಡಿಡ್ಬೇಕಲ್ಲ ಏನಾದ್ರು ಔಷಧ, ಅವರು ತಮ್ಮ ಮೈಕ್ರೋಸ್ಕೋಪ್ ಅಂದ್ರೇನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟುಕೊಂಡು ನೋಡಿದ್ರು ಯಾಕೆ ಈ ಜನರಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ. ಅವ್ರು ಆ ರೋಗಕ್ಕೆ ಒಂದು ಔಷಧನ ಕಂಡಿದ್ರು. ಏನ್ ಮಾಡಿದ್ರು ಅಂದ್ರೆ, ದೇರ್ ವೇ ನೋ ವ್ಯಾಕ್ಸಿನ್ಸ್ ಆರ್ ಕಾಫ್ ಮಿಕ್ಸ್ಚರ್ ಟು ಗೆಟ್ ರೈಡ್ ಆಫ್ ದೆಮ್. ಇದಕ್ಕಾದ್ರೆ ಯಾವುದೇ ರೀತಿಯಾದ ಲಸಿಕೆ ಇಲ್ಲ ಅಥವಾ ಯಾವುದೇ ರೀತಿಯಾದ ಒಂದು ಮಿಶ್ರಣ ಇಲ್ಲಾರದೆ ಅದನ್ನ ಹೇಗೆ ಆ ರೋಗವನ್ನು ನಿವಾರಣೆ ಮಾಡ್ತಾ ಇದ್ರಂದ್ರೆ, ದ ಡಾಕ್ಟರ್ ಫೌಂಡ್ ಔಟ್ ದ್ಯಾಟ್ ದ ವಿಚಸ್ ಕುಡ್ ನಾಟ್ ಟಾಲರೇಟ್ ಜಾಯ್ ಅಂಡ್ ಗುಡ್ ಹೆಲ್ತ್. ನೋಡ್ರಿ, ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ ಏನಾಗುತ್ತಂದ್ರೆ, ಅಲ್ಲಿರ್ತಕ್ಕಂಥ ರೋಗಾಣುಗಳು ಕೂಡ ಅವನ ಇಮ್ಯುನಿಟಿ ಪವರ್ ಜಾಸ್ತಿ ಆದ್ರೆ, ಅವನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದ್ರೆ ಏನಾಗುತ್ತೆ, ಆ ದೇಹದಲ್ಲಿರ್ತಕ್ಕಂಥ ರೋಗಾಣುಗಳಲ್ಲಿ ಏನಾಗ್ತವೆ, ಸತ್ತು ಹೋಗ್ತವೆ ಅಥವಾ ದೇಹವನ್ನು ಬಿಟ್ಟು ಹೋಗ್ತವೆ. ಅದಕ್ಕೋಸ್ಕರ ಡಾಕ್ಟರ್ ಫಿಟ್ಟನ್ ಅವರು ಇದನ್ನ ಕಂಡುಹಿಡಿದ್ರು. ಏನಂದ್ರೆ, ಆರೋಗ್ಯವಂತ ಮನುಷ್ಯ ಇದನ್ನ ಟಾಲರೇಟ್ ಅಂದ್ರೆ ತಾಳಕೊಳ್ಳೋಕೆ ಶಕ್ತಿ ಆಗೋದಿಲ್ಲ. ಇಟ್ ಟರ್ನ್ಡ್ ಔಟ್ ದ್ಯಾಟ್ ದ ಬೆಸ್ಟ್ ಕ್ಯೂರ್ ವಾಸ್ ಟು ಮೇಕ್ ಎ ಸ್ಟ್ರಾಂಗ್ ಎಫರ್ಟ್ ಟು ಲಿವ್ ಎ ಹೆಲ್ದಿ, ಜಾಯ್ಫುಲ್ ಅಂಡ್ ಹ್ಯಾಪಿ ಲೈಫ್. ಅಂದ್ರೆ ಯಾರು ಖುಷಿಯಾಗಿ ಸಂತೋಷವಾಗಿದ್ರು, ಅಲ್ಲಿ ಎಲ್ಲ ರೀತಿಯಾದ ಅಭ್ಯಾಸಗಳನ್ನು ಮಾಡ್ತಾ ಇದ್ರು, ಒಳ್ಳೆ ರೀತಿಯಾದ ಅಂತ ಜನರ ದೇಹವನ್ನು ಅದು ಬಿಟ್ಟು ಹೋಗ್ತಾ ಇತ್ತು. When a person became healthy, the witches had to leave that body as soon as they could, riding off on a sneeze. ಅದು ಸೀನಿನ ಮೂಲಕ ಏನಾಗ್ತಾ ಇತ್ತು, ಆ ದೇಹವನ್ನು ಬಿಟ್ಟು ಹೋಗ್ತಾ ಇತ್ತು. ಓಕೆ, from then on the best remedy was neither pills nor injection. ಇದಕ್ಕೆ ಯಾವುದೇ ರೀತಿಯಾದ ಚುಚ್ಚುಮದ್ದಿಲ್ಲ, ಯಾವುದೇ ರೀತಿಯಾದ ಗುಳಿಗೆಗಳಿಲ್ಲ. ಕೇವಲ ಅಭ್ಯಾಸ, ಒಳ್ಳೆ ಅಭ್ಯಾಸಗಳಿಂದ ಏನಾಗ್ತಿತ್ತು, ಹಣ್ಣು ತರಕಾರಿ ತಿನ್ನೋದು, ಪ್ರತಿದಿನ ಅಭ್ಯಾಸಗಳನ್ನು ಮಾಡೋದ್ರಿಂದ ಆ ಒಂದು ಅವರಿಗೆ ಜನರಲ್ಲಿರ್ತಕ್ಕಂಥ ರೋಗ
ವೇಸ್ಟ್ ಮಾಡತಕ್ಕಂಥ ಲೈಫ್ ಇತ್ತಲ್ಲ, ಡಿಸೀಸ್ ಬಿಟ್ಟು ಹೋಗ್ತಾ ಇತ್ತು. ಓಕೆ, ಬಟ್ ಜಸ್ಟ್ ಎ ಲಿಟಲ್ ಬಿಟ್ ಆಫ್ ಎಫರ್ಟ್ ಟು ಈಟ್ ಸಮ್ ಫ್ರೂಟ್ಸ್ ಅಂಡ್ vegetables and to do some exercise. Okay, whoever came to see Dr. Fit and Healthy and took his advice and ended up totally well, being cured of the wasting life disease. ನೋಡ್ರಿ, ಯಾರ್ಯಾರು ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ ಹತ್ರ ಬರ್ತಾ ಇದ್ರು ಅವ್ರಿಗೊಂದು ಅವ್ರ ಸಜೆಷನ್ ಕೊಡ್ತಾ ಇದ್ರು, ಒಂದು ರೆಮಿಡಿ ಹೇಳ್ತಾ ಇದ್ರು. ಏನಂತಂದ್ರೆ, ಒಂದು ಈ ರೀತಿಯಾದ ಹಣ್ಣು ತರಕಾರಿ ತಿನ್ರಿ, ಅಭ್ಯಾಸಗಳನ್ನು ಮಾಡ್ರಿ, ನಿಮ್ಗೆ ಈ ರೋಗ ಬಿಟ್ಟು ಹೋಗ್ತಾ ಇತ್ತಂತವ್ರು ಎಲ್ಲರಿಗೂ ಅದ ಸಲಹೆಗಳನ್ನ ಇಡ್ತಿದ್ರು. ನಾವು ಕೂಡ ಈಗೇನ್ ಮಾಡೋಣ, ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಕೊರೋನಾನ ಹೋಗಿಸ್ಬೇಕಂತಂದ್ರೆ ಫಸ್ಟ್ ನಾವು ಧೈರ್ಯದಿಂದ ಇರೋಣ. ಪ್ರತಿದಿನವೂ ಕೂಡ ನಾವು ಕಷಾಯವನ್ನ ಏನು ಮನೆ ಮದ್ದಿನ ಅವುಗಳನ್ನ ಸೇವನೆ ಮಾಡಿ ನಮ್ಮ ಆರೋಗ್ಯ ಕೂಡ ಸುಧಾರಿಸಿಕೊಳ್ಳೋಣ ಅಂತ ಹೇಳ್ತಾ, ಈ ಪಾಠ ನಿಮ್ಗೆ ಅನಿಸುತ್ತೆ ಅರ್ಥವಾಗಿರ್ಬೋದು. ಇನ್ ನೆಕ್ಸ್ಟ್ ಸೆಷನ್ ಐ ವಿಲ್ ಡೂ some exercise of this unit. Okay children.